ನಾಯಕರ ದೃಷ್ಟಿಯಲ್ಲಿ ಮಹಾನ್ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಗಡೆ ಮತ್ತು ದೇವೇಗೌಡರ ಸಂಬಂಧ ಕೆಡಿಸಿದ್ದು ರಾಜಕಾರಣದ ಕೆಲವು ಶಕನಿಗಳು. ಆ ಶಕನಿಗಳು ಯಾರು ಅನ್ನೋದನ್ನು ದೇವೇಗೌಡರು ಹೇಳೋದಿಲ್ಲ. ಆದರೆ ತಮ್ಮಿಬ್ಬರ ಮಧ್ಯೆ ಇದ್ದದ್ದು ಸಾತ್ವಿಕ ಭಿನ್ನಾಭಿಪ್ರಾಯವೇ ಹೊರತು ವೈಯಕ್ತಿಕ ದ್ವೇಷ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅವರಿಬ್ಬರದ್ದು 48 ವರ್ಷಗಳ ಒಡನಾಟ. ಅಂದಹಾಗೆ ನಾವೆಲ್ಲ ಇವತ್ತು ದೇವೇಗೌಡರನ್ನ 24x7 ರಾಜಕಾರಣಿ ಅಂತೀವಿ. ಆ ಬಿರುದನ್ನು ಗೌಡರಿಗೆ ಕೊಟ್ಟವರೇ ರಾಮಕೃಷ್ಣ ಹೆಗಡೆ. ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ಏನಾಯಿತು ಅಂತಕ್ಕಂಥದ್ದು ಬಂಗಾರಪ್ಪನವ್ರ ಮನೆ ಮುಂದೆ ಹೋದಾಗ ಅಲ್ಲೇ ನಾನು ಪೆಟ್ಟು ತಿಂದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದೇನು ಹೊಸದಾಗಿ ಹೇಳಬೇಕಂತಿಲ್ಲ. ಅವರು ನನ್ನವರ ಬಾಂಧವ್ಯ ಕೆಡಲಿಕ್ಕೆ ಎಲ್ಲ ಕಾಲದಲ್ಲೂ ಇರ್ತಾರೆ. ರಾಮಾಯಣದಲ್ಲಿ ರಾಮ ಕಾಡ್ಕೋಬೇಕಾದ್ರೆ ಮಂದರೆ ಕಾರಣಕರ್ತರಾಗ್ತಾರೆ. ಮಹಾಭಾರತ ಯುದ್ಧ ಆಗಬೇಕಾದ್ರೆ ಶಕುನಿ ಮುಖ್ಯ ಕಾರಣ ಆಗ್ತಾರೆ. ನನ್ನ ಅವರ ಬಾಂಧವ್ಯ ಕೆಡಿಸೋದಕ್ಕೆ ಕೆಲವು ಸ್ನೇಹಿತರುಗಳಿದ್ದರು. ಅದು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿದಂಥ ಸಂದರ್ಭದಿಂದ ಪ್ರಾರಂಭ ಆಯಿತು. ಅದು ಇವತ್ತು ನೆನೆಸ್ಕೊಳ್ಳೋದಿಲ್ಲ. ನಾನು ನನ್ನ ಆತ್ಮಚರಿತ್ರೆಯಲ್ಲಿ ಬರುತ್ತೆ. ನನಗೆ ಪೋರ್ಟ್ಫೋಲಿಯೋ ಕೊಡುವಾಗ ನನಗೇ ಬಿಟ್ಟರು ಸ್ವಾತಂತ್ರ್ಯ. ಈಗ ಬೊಮ್ಮೆಯವರು ಯಾವುದೋ ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋ ಕೇಳಿದ್ರು, ಕೊಟ್ಕೊಳ್ಳಿಯಪ್ಪ ನನಗೆ ಏನಿಲ್ಲ. ನನಗೆ ಕೇಳಿದಾಗ, ಯಾಕೆಂದರೆ ಸ್ವಲ್ಪ ನನ್ನ ಸಹಕಾರ ಇದೆ ಅವರು ಮುಖ್ಯಮಂತ್ರಿ ಆಗೋದಕ್ಕೆ, ಅದೀಗ ಅಷ್ಟು ವಿಶ್ಲೇಷಣೆ ಮಾಡಲ್ಲ. ಪೋರ್ಟ್ಫೋಲಿಯೋ ವಿಷಯದಲ್ಲಿ ನನ್ನ ಕೇಳಿದ್ರು, ನಿನಗೆ ಯಾವ್ದು ಬೇಕು ಪಿಕಪ್ ಮಾಡ್ಕೊ. ನಾನು ಹೇಳ್ತೇನೆ ಕೊಟ್ಟದ್ದು ತಗೊಳ್ತೀನಿ ಅಂತ. ಆದರೆ ಕೊಟ್ಟ ಮೇಲೆ ಬದಲಾವಣೆ ಮಾಡಬೇಡಿ. ರಾಜ್ಯದ ಜನತೆ ಮನಸ್ಸಲ್ಲಿ ಇವರಿಗೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಯೋಗ್ಯತೆ ಬರಲಿಲ್ಲ, ಅದಕ್ಕೆ ತೆಗೆದುಹಾಕಿದ್ದಾರೆ ಅಂತ ಭಾವನೆ ಬರುತ್ತೆ. ಅದನ್ನು ನೀವು ಯಾವುದಾದ್ರೂ ಕೊಡಿ, ಕೊಟ್ಟಿದ್ದ ಬದಲಾವಣೆ ಮಾಡಬಾರದು. ಅವರಾಗಿ ಹೇಳಿದರು. ಈಗ ನಾನು ಕಾವೇರಿ ಇದ್ರ ಬಗ್ಗೆ ಎಲ್ಲ ಚರ್ಚೆ, ಅದು ಗೊತ್ತಿತ್ತು ಅವ್ರಿಗೆ. ನೀನು ನೀರಾವರಿ ಲೋಕೋಪಯೋಗಿ ತಗೊಂಡ್ರೆ ಹೇಗೆ, ನೀವು ನಿರ್ವಹಣೆ ಮಾಡೋದ್ರೆ ಮಾಡ್ತೀನಿ ಅಷ್ಟೇ ಹೇಳಿದೆ. ಇಲ್ಲ, ನೀವು ಮಾಡಬೇಕು. ಅವರದ್ದು ಬದಲಾವಣೆ ಮಾಡಲಿಲ್ಲ. ಯಾರು ಹೇಳಿದ್ರು ಬದಲಾವಣೆ ಮಾಡಲಿಲ್ಲ. ಅವರೇ ಹಲವಾರು ಸಾರಿ ಹೇಳಿದ್ದಾರೆ, ನಾನು 24 ಗಂಟೆ ರಾಜಕಾರಣಿ ಅಂತ. ಇದು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಅವನಿಗೆ ನಾಟಕ, ಕಲೆ, ನೃತ್ಯ ಇದು ಯಾವುದರಲ್ಲೂ ಅವನಿಗೆ ಗಮನ ಇಲ್ಲ. 24 ಗಂಟೆ ದುಡಿತಾನೆ. ಅದು ಉತ್ಪ್ರೇಕ್ಷೆ ಮಾತೇನು, ಅವ್ರಿಗೆ ಗೊತ್ತಿತ್ತು ನನ್ನ ಸ್ವಭಾವ. ಅವರಿಗೆ ಕಾಯಕವೇ ಕೈಲಾಸ ಅನ್ನೋ ಮಟ್ಟಕ್ಕೆ ದುಡಿತಿದ್ದೆ ನಾನಿಷ್ಟೆ. ಅದು ನಮ್ಮಲ್ಲೇ ಕೆಲವರಿಗೆ ಬಹುಶಃ ಸಹಿಸಿಕೊಳ್ಳಿಲ್ವೇನೋ ಅಂತ ಅನ್ನಿಸ್ತದೆ ನನಗೆ. ಈಗೆಲ್ಲ ಅದೆಲ್ಲ ಹೇಳ್ತೇನೆ, ಆತ್ಮಚರಿತ್ರೆ ಎಲ್ಲ ಹೇಳ್ತೇನೆ. ಯಾಕೆಂದ್ರೆ ಹೆಗ್ಡೆಯವರು ಕೊಟ್ಟಂತ ಒಳ್ಳೆಯ ಸಲಹೆಗಳು, ಅದೇ ಹೆಗ್ಡೆಯವರು ನನ್ನ ಬಗ್ಗೆ ಪರಸ್ಪರ ವಿಶ್ವಾಸ ಇದ್ದು, ಆ ವಿಶ್ವಾಸಕ್ಕೆ ನಾನು ಅಪಾತ್ರನಾಗಲಿಕ್ಕೆ ಬಂದಂಥ ಘಟನೆಗಳು, ಅದಕ್ಕೆ ಒಂದಲ್ಲ ಒಂದು ರೀತಿ ಪುಷ್ಟಿ ಮಾಡತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಿದಂಥ ಸ್ನೇಹಿತರುಗಳು, ಇದೆಲ್ಲ ಸುದೀರ್ಘವಾಗಿ ಬರುತ್ತೆ.
ನನ್ನ ಮನಸ್ಸಿನಲ್ಲಿ ತವಕ ಇದೆ. ಹೆಗ್ಡೆಯವರು ತೀರ್ಕೊಂಡು ಹೋಗಿರ್ಬೋದು, ನಾವು ಎಲ್ಲ ಆದಿ ಅಂತ್ಯ ನಮ್ಗಳಿಗೂ ಇದೆ. ಅವರು ಕೊನೆಯ ದಿನ ಆದಮೇಲೆ ನಾನು ಅವ್ರ ಮನೆಗೆ ಹೋಗಬೇಕು ಅನ್ನೋ ಹಂಬಲ ಇದೆ. ಇವತ್ತು ಹೋದ್ರೆ ಬಹಳ ಜನ ಏನೋ ದೇವೇಗೌಡರು ಹೊಸ ರಾಜಕೀಯ ನಾಟಕ ಆಡ್ತಾ ಇದ್ದಾರೆ ಅನ್ನೋ ಭಾವನೆ ಬರಬೇಕಾಗಿಲ್ಲ. ಒಂದಿನಿಲ್ಲ ಒಂದಿನ ಅವ್ರ ಮನೆಗೆ ಹೋಗ್ತೀನಿ ನಾನು. ಕಾರಣ, ಶಕುಂತಲಾ ಹೆಗ್ಡೆಯವರು ಮಾಡಿದಂಥ ಅವರ ಆತಿಥ್ಯ ಏನಿದೆಯಲ್ಲ, ಅದನ್ನು ಮರೆಯೋಕ್ಕಾಗೋದಿಲ್ಲ. ಅದು ಒಂದಿನವೇ, 2 ದಿನವೇ, ಬಹಳ ಕಾಲ ಆ ಆತಿಥ್ಯ ಸ್ವೀಕಾರ ಮಾಡಿದ್ದೇನೆ ನಾನು. ಕೃಷ್ಣಯ್ಯರು ತೀರು ಹೋಗಿದ್ದಾರೆ. ಕೃಷ್ಣಯ್ಯವರ ಮನೆಯವರಿದ್ದಾರೆ ಈಗ. ಹೆಗ್ಡೆಯವರು ತೀರಿ ಹೋದ 5ನೇ ದಿನ ಅಂತ ಕಾಣ್ತದೆ. ಕೃಷ್ಣಯ್ಯರ ಮನೆಗೆ ಹೋದೆ ನಾನು. ಹೆಗ್ಡೆಯವರ ಮಗಳನ್ನ ಅಂಕೋಲದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಚರ್ಚೆ ಮಾಡಿದೆ. ಅವ್ರು ಎಷ್ಟೊಂದು ಸಂತೋಷ ಪಟ್ಕೊಂಡ್ರು ಅಂದ್ರೆ, ಮಿಸಸ್ ಕೃಷ್ಣಯ್ಯರವರು ಮಾರನೇ ದಿನ ಹೋದಾಗ ಅದು ಅವ್ರ ಮನಸ್ಸಿನಲ್ಲಿ ಏನೇನಾಯ್ತು ಅನ್ನೋದು ಬೇಡ. ಈಗ ಅವ್ರ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಬರೋ ಸನ್ನಿವೇಶದಲ್ಲಿ ಹೇಗೆ ಆತಂಕ ಆಯಿತು ಅನ್ನೋದ್ರ ಬಗ್ಗೆ ಈಗ ನಾನು ಹೇಳೋದಿಲ್ಲ. ನನ್ನ ಕೆಲವೇ ದಿನದಲ್ಲಿ ಹೊರಗೆ ಬರತಕ್ಕಂಥ ನನ್ನ ಜೀವನದ ಹೋರಾಟದ ಏನು ಕೃತಿ ಇದೆಯೋ ಅಲ್ಲಿ ಇವೆಲ್ಲ ಬರುತ್ತೆ. ರಾಮಕೃಷ್ಣ ಹೆಗಡೆ ಅವರ ನಿಧನ ನಂತರ ದೇವೇಗೌಡರು ಹೆಗಡೆ ಅವರ ಮನೆಗೆ ಹೋಗ್ತಾರೆ. ಅಲ್ಲೇನಾಯಿತು, ದೇವೇಗೌಡರ ಕನಸುಗಳೇನು ಹೇಳ್ತೀನಿ ಮತ್ತೊಂದು ಚಿಕ್ಕ ಬ್ರೇಕ್ ನಂತರ.